ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಸಂಪರ್ಕದಲ್ಲಿದ್ದಾರೆ, ಶ್ರೀರಾಮ್ ಸೇನೆಯ ಸಂಸ್ಥಾಪಕರು. ಪ್ರಮೋದ್ ಮುತಾಲಿಕ್ ಅವರೇ, ಈಗಾಗಲೇ ಹಿಜಾಬ್ ಕೇಸರಿ ಶಾಲ್ನ ವಿವಾದಗಳು ಈಗ ಸಿಂಧೂರದ ಚರ್ಚೆಯವರೆಗೂ ಕೂಡ ಬಂದು ನಿಂತಿದೆ. ಸಿಂಧೂರ ಹಾಕಬೇಕಾ, ನಾಮ ಹಾಕ್ಕೊಳ್ಬೇಕಾ, ಕುಂಕುಮ ಹಾಕ್ಕೊಳ್ಬೇಕಾ, ಅದು ಧರ್ಮದ ಭಾಗ ಅಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ. ಹೀಗಿರುವಾಗ ಈ ವಿವಾದ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆಯೇ ಹೊರತು ಇದೆಲ್ಲೋ ಒಂದು ಕಡೆಯಲ್ಲಿ ಶಮನ ಆಗುವ ಯಾವ ಲಕ್ಷಣ ಕಾಣ್ತಿದೆ, ಯಾಕೆ ಅಂತ? ಸಂಪರ್ಕ ಕಡಿತಾ ಇದೆ. ನಾನು ಮುತಾಲಿಕ್ ಅವ್ರನ್ನ ಮತ್ತೆ ಮಾತನಾಡ್ತೀನಿ. ರಾಜಶೇಖರಾನಂದ ಸ್ವಾಮೀಜಿ ಅವರು ಕೂಡ ಅವ್ರ ಜೊತೆಗೆ ಮಾತ್ರ ಮುಂದುವರೆ ಸರಿಯಲ್ಲ ಅಂತ ಅನ್ನೋದು ಹೇಳ್ಬೋದು ನಾನು. ಎಸ್ ಪ್ರಮೋದ್ ಮುತಾಲಿಕ್ ಅವರೇ, ಈಗ ಸಿಂಧೂರು ಇರ್ಬೋದು, ಬಳೆ ಇರ್ಬೋದು, ಇನ್ನು ವಿಭೂತಿ ಇರ್ಬೋದು, ಇವೆಲ್ಲವೂ ಕೂಡ ಅಲಂಕಾರಿಕ ವಸ್ತು ಅಲ್ಲ. ಇದೊಂದು ವೈಜ್ಞಾನಿಕವಾದಂತ, ಶಾಸ್ತ್ರೋಕ್ತವಾದಂತ ಒಂದು ಪದ್ಧತಿ, ಸಂಪ್ರದಾಯ, ಸಂಸ್ಕೃತಿ ನಡ್ಕೊಂಡು ಬಂದಂತ, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಇದು. ಇದಕ್ಕೆ ಸಮವಸ್ತ್ರಕ್ಕೆ ಜೋಡಿಸುವಂತಹದ್ದು ಸರಿ ಅಲ್ಲ. ಇದು ಅವರು ಹತಾಶರಾಗಿದ್ದಾರೆ. ಯಾರು ಇದನ್ನು ಜೋಡಿಸ್ತಾ ಇದಾರಲ್ಲ ಅವರು ಹತಾಶರಾಗಿದ್ದಾರೆ. ಇನ್ನು ಕೋರ್ಟಿಗೆ ಬೆಲೆ ಕೊಡದೆ ಇಲ್ಲಿವರೆಗೆ ಏನೇನು ಕೋರ್ಟಿನ ಧಿಕ್ಕರಿಸಿದ್ರು, ಸಂವಿಧಾನ ಧಿಕ್ಕರಿಸಿದ್ರು, ಸೊ ಎಲ್ಲವನ್ನು ಇದು ಮಾಡಿ ಈಗ ಹೊಸ ಒಂದು ವಿವಾದವನ್ನು ಹುಟ್ಟಾಕಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಸರಿ ಅಲ್ಲ. ಈ ಬೆಳವಣಿಗೆನೇ ಸರಿ ಅಲ್ಲ. ಇನ್ನು ಕೋರ್ಟ್ ಬರೋ ತನಕ ಎಲ್ಲರೂ ಕೂಡ ಅದನ್ನ ಕಾಯ್ದು ಅದೇನ್ ಕೊಡುತ್ತೆ ಅದನ್ನ ನಿರ್ಣಯವನ್ನ ಪರಿಪಾಲಿಸಬೇಕು ಅಂತನ್ನುವಂತಹದ್ದು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗ ಮುತಾಲಿಕ್ ಅವರಿಗೆ ನೀವು ಹೇಳಿದ್ರಿ, ಈಗ ಕುಂಕುಮ ಧರಿಸುವಂಥದ್ದು ಇದು ಕೇವಲ ಧರ್ಮ ಅಲ್ಲ, ಸಂಸ್ಕೃತಿ ಮಾತ್ರ ಅಲ್ಲ, ಇದು ಅಲಂಕಾರಿಕ ಅಲ್ಲ, ಇದು ಸಂಸ್ಕೃತಿಯ ಭಾಗ, ಹಾಗೇನೆ ಇದೊಂದು ವೈಜ್ಞಾನಿಕ ಅಂತ ಹೇಳಿ. ಹಿಜಾಬ್ ಧರಿಸುವಂಥವ್ರು ಕೂಡ ಅದನ್ನೇ ಹೇಳ್ತಾರೆ, ಇದೊಂದು ವೈಜ್ಞಾನಿಕ, ನಮ್ಮ ಕಿವಿ ಒಳಗಡೆ ಗಾಳಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂದಲಿನ ಸಮೇತವಾಗಿ ನಾವು ಅದನ್ನು ಮುಚ್ಚಿಕೊಂಡಿರ್ತೀವಿ ಅನ್ನುವಂಥದ್ದನ್ನ ಹಿಜಾಬ್ ವಿಚಾರಕ್ಕೆ ಪ್ರತಿಪಾದನೆಯನ್ನ ಮಾಡ್ತಾರೆ. ಅಲ್ಲೂ ಕೂಡ ಒಂದು ವಿಜ್ಞಾನ ಇದೆ ಅನ್ನೋದನ್ನ ಪ್ರತಿಪಾದಿಸ್ತಾರಲ್ಲ. ಇಲ್ಲ, ಹಿಜಾಬು, ಬುರ್ಖಾ ಇದು ಅವೈಜ್ಞಾನಿಕ ಅಂತನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಆ ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇನ್ನು ಇದು ಡಾಕ್ಟರ್ ಅಂಬೇಡ್ಕರ್ ಒಬ್ಬರೇ ಅಲ್ಲ, ಎಲ್ಲ ಆರೋಗ್ಯ ತಜ್ಞರು ಕೂಡ ಈ ರೀತಿಯ ಹಿಜಾಬ್ ಇರ್ಬೋದು ಅಥವಾ ಬುರ್ಕಾ ಇರ್ಬೋದು, ಇದು ಆರೋಗ್ಯಕ್ಕೆ ಹಾನಿಕರಕ ಅಂತ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈಗ ಇದು ವೈಜ್ಞಾನಿಕ ಅಲ್ಲ, ಇದು ಅವೈಜ್ಞಾನಿಕ. ಇದು ಇದರಲ್ಲಿ ಏನಿದೆ, ಮಾತ್ರ ವೈಜ್ಞಾನಿಕ, ನಾವು ಹೇಳೋದೆಲ್ಲ ಅವೈಜ್ಞಾನಿಕ. ಇವತ್ತು 100ಕ್ಕೆ 100 ಹೇಳ್ತೇನೆ. ನೀವು ನಿಮ್ದು ಎಲ್ಲವೂ ಅವೈಜ್ಞಾನಿಕ ಇದೆ, ಅವೈಜ್ಞಾನಿಕ ಇದೆ. ಯಾವುದೇ ರೀತಿಯ ವಿಜ್ಞಾನಿ ಇಲ್ಲ, ಶಾಸ್ತ್ರ ಇಲ್ಲ, ವಿಸ್ತಾರವಾದ ಇದೆ, ಪ್ರತ್ಯೇಕವಾದ ಇದೆ ನಿಮ್ಮಲ್ಲಿ. ಇದು ಬಿಟ್ರೆ ಇನ್ನೇನು ಇಲ್ಲ. ಯಾರು ಮಾತಾಡ್ತಿಲ್ಲ. ಪ್ರತ್ಯೇಕವಾದ ವಿಷ ಬೀಜ ಇಡೋದು ಬಿಟ್ಟು ಬೇರೆ ಮಾತಾಡಿ, ವಿಷ ತೋರಿಸ್ಬೇಡಿ. ಒಳ್ಳೇದು ದೇಶ ಕಟ್ಟುವ ಮಾತಾಡಿ. ಆಧಾರದ ಮೇಲೆ ದೇಶವನ್ನ ಒಡೆದಂತವ್ರು ನೀವು ಸ್ವಾತಂತ್ರ್ಯ ಹೋರಾಟನ ಬಹಿಷ್ಕಾರ ಮಾಡಿದವರು, ಸ್ವಾತಂತ್ರ್ಯದ ಹೋರಾಟನ ಬಹಿಷ್ಕಾರ ಮಾಡಿದವರು ನೀವು. ಧರ್ಮ ಇರಕ್ಕಾಗುದಿಲ್ಲ ಅಂತ ಹೇಳಿದಂತವ್ರು ನೀವು ಇವತ್ತ ಬೇರೆ ಬೇರೆ ರೀತಿಯ ಮಾಡಿ ಇನ್ನೊಂದು ದೇಶ, ಇನ್ನೊಂದು ಭಾಗ ಮಾಡುವಂತ ಮಾನಸಿಕತೆ ಇದೆಯಲ್ಲ, ಇದು ಡೇಂಜರಸ್ ಮಾನಸಿಕತೆ. ಹಿಂದೂ ಹೆಣ್ಣು ಮಕ್ಕಳು ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಧರಿಸಿದ್ರೆ ಇದು ನಮ್ ಸಂಸ್ಕೃತಿ ಅಲ್ಲ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡಿದವರು ನೀವು ಒಪ್ಕೊಳ್ತೀರಾ? ಇಲ್ಲೋಡಿ, ಯಾವ್ದೋ ವಿಷಯ ಯಾವ್ದಕ್ಕೋ ಜೋಡಿಸಬೇಕು. ಯಾವ್ದೋ ಅಲ್ಲ, ಹೆಣ್ಣು ಮಕ್ಕಳ ವಿಷಯ, ಬಟ್ಟೆಯ ವಿಷಯ, ಶಿರವಸ್ತ್ರದ ವಿಷಯ, ಸಂಸ್ಕೃತಿಯ ವಿಷಯ. ಪಬ್ ಕ್ಲಬ್ ನನ್ನ ವಿರೋಧ ಇದೆ, ನಮ್ಮ ವಿರೋಧ ಇದೆ. ಸೊ ಪಬ್ ಕ್ಲಬ್ಗೆ ಇದರಿಂದನೇ ನಮ್ಮ ಎಲ್ಲ ಸಂಸ್ಕೃತಿ ಹಾಳಾಗ್ತಾ ಇದೆ, ನಮ್ಮ ಸಮಾಜ ಹಾಳಾಗ್ತಾ ಇದೆ. ಮತ್ತೊಂದ್ಸಲ ಕೇಸ್ ಬೀಳ್ಬೋದು, ಹುಷಾರಿಗೆ ಹೇಳಿ. ಹಾಳಾಗ್ತಾ ಇದೆ, ಮನೆಗಳು ಹಾಳಾಗ್ತಾ ಇದೆ. ಮತ್ತೊಂದ್ಸಲ ಕೇಸ್ ಬೀಳ್ಬೋದು, ಹುಷಾರಿಗೆ ಹೇಳಿ. ಸ್ವಲ್ಪ ನೀವೇನೇ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಮನವಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಪಬ್ ಕಲ್ಚರ್ ನ ಕ್ಲೋಸ್ ಮಾಡಿ ಅಂತ ಹೇಳ್ತೀರಾ? ಪಬ್ ಕಲ್ಚರ್ ಕ್ಲೋಸ್ ಮಾಡಿ ಅಂತ ಹೇಳಿ ಬೆಂಗಳೂರಲ್ಲಿ. ಪಬ್ ಕ್ಯಾಪಿಟಲ್ ಆಫ್ ಇಂಡಿಯಾ ಬೆಂಗಳೂರು. 100ಕ್ಕೆ 100 ಹೇಳ್ತೀನಿ, ಪಬ್ ಕಲ್ಚರ್ ಬೇಡ. ಪಬ್ ಕಲ್ಚರ್ನೇ ಇವತ್ತು ಪಬ್ ಕಲ್ಚರ್ ಅಲ್ಲ, ಅದು ವಿಕೃತಿ. ಅದು
ಸಂಸ್ಕೃತಿಯ ವಿರೋಧ ಅದು ಹಿಂದೂ ಸಂಸ್ಕೃತಿಯ ವಿರೋಧವಾಗಿದೆ ಅಲ್ವಾ? ಯಾವುದು ಇದು ಜಾತ್ಯತೀತ ದೇಶ, ಇಲ್ಲಿ ಬರೀ ಹಿಂದೂ ಸಂಸ್ಕೃತಿ ನಡೆಯಲ್ಲ. ಇದು ಹಿಂದೂ ರಾಷ್ಟ್ರ ಆಗಿಲ್ಲ, ಆಗೋದು ಇಲ್ಲ. ನಿಮ್ ಕನಸು ಪೂರ ಆಗಲ್ಲ, ರಾಷ್ಟ್ರನೇ ಮಾಡ್ತೀವಿ, ಆಗಲ್ಲ. ರಾಷ್ಟ್ರನೇ ಮಾಡ್ತೀವಿ. ದೇಶದ್ರೋಹಿ ಮಾತನ್ನ ಆಡಬೇಡಿ. ಗೌರವಾನ್ವಿತ ಚಾನೆಲ್ ಇದು. ರಾಜ್ಯ ಜನತೆ ಒಂದು ಭಕ್ತಿಯಿಂದ ನೋಡೋ ಚಾನೆಲ್ ಇದು. ಕುತ್ಕೊಂಡು ದೇಶದ್ರೋಹಿ ಮಾತು ಮಾತಾಡಬಾರ್ದು, ದೇಶದ್ರೋಹಿ ಮಾತು ಮಾತಾಡಬಾರ್ದು. ನಿಮ್ ಕಾಂಟ್ರಿಬ್ಯೂಷನ್ ಇಲ್ಲ ಈ ದೇಶಕ್ಕೆ. ಅಂಬೇಡ್ಕರ್ ಜಾತ್ಯತೀತ ಶಬ್ದ ಸೇರಿಸಿರ್ಲಿಲ್ಲ, ಹಾ, ಆಮೇಲೆ ಬಂದಿದೆ ಜಾತ್ಯತೀತ. 900 ವರ್ಷ ಮೊಘಲರು ಏನ್ ಮಾಡಕ್ ಆಗಿಲ್ಲ, 200 ವರ್ಷ ಬ್ರಿಟಿಷರ್ ಏನ್ ಮಾಡಕ್ ಆಗಿಲ್ಲ, 8 ವರ್ಷ ಮೋದಿನೂ ಏನ್ ಮಾಡಕ್ ಆಗಲ್ಲ. ಇದು ಹಿಂದೂ ದೇಶನೂ ಆಗಲ್ಲ, ಮುಸ್ಲಿಂ ದೇಶನೂ ಆಗಲ್ಲ, ಕ್ರಿಶ್ಚಿಯನ್ ದೇಶನೂ ಆಗಲ್ಲ. ಇದು ಜಾತ್ಯತೀತ ದೇಶ, ಹಂಗೆ ಉಳಿತದೆ. ಸುಳ್ಳು ಮಾತಾಡಬಾರ್ದು, ಸುಳ್ಳು ಮಾತಾಡಬಾರ್ದು. ಇದು ಜಾತ್ಯತೀತ ದೇಶ, ರಿಪಬ್ಲಿಕ್ ಆಫ್ ಇಂಡಿಯಾ. ಇದು ಹಿಂದೂ ರಾಷ್ಟ್ರವನ್ನ ನಿರ್ಮಾಣ ಮಾಡಿ ತೋರಿಸ್ತೀವಿ. ಯಾರು ಮಾಡೋರು? ನಾವು ಮಾಡ್ತೀವಿ. 5 ಗಂಟೆ ಇಕ್ಕಿಲ್ಲ ಬಿಜೆಪಿಯಲ್ಲಿ, ನಿಮ್ಗೆ ಕಳಿಸ್ಬಿಟ್ರು ಆಚೆ. ಯಾರು ಮಾಡ್ತಾರೆ? ಬಿಜೆಪಿ ಹೇಳ್ಬೇಡ್ರಿ. ನಾವು 5 ಗಂಟೆ 5 ಗಂಟೆ ಇರ್ಲಿಲ್ಲ ಬಿಜೆಪಿಯಲ್ಲಿ, ಓಡಾಚೆ ಅಂದ್ಬಿಟ್ಟು. ಅನ್ಯಾಯ ನೀವು ಮಾಡ್ತೀರಾ? ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂತದ್ದು ಏನ್ ನಡೀತಾ ಇದೆ? ನೀವು ಮಾಡ್ತೀರಾ ಹಿಂದೂ ರಾಷ್ಟ್ರ? ಮಾತಾಡುವಂತ ಏನು ನಾಲ್ಗೆ ಬಿಜೆಪಿಯಲ್ಲಿ 5 ಗಂಟೆ ಇರ್ಲಿಲ್ಲ ನಿಮ್ಗೆ, ಬಜರಂಗ ದಳದಲ್ಲಿ 5 ತಿಂಗಳಿಲ್ಲ ನಿಮ್ಗೆ, ಕಳಿಸ್ಬಿಟ್ರು ಆಚೆ. ಈ ಭೂಮಿಯಲ್ಲಿ ಒಂದು ಸಂಸ್ಕೃತಿ ಇದೆ, ನೀವು ಆ ಸಂಸ್ಕೃತಿಯನ್ನ ಅನುಸರಿಸಿ. ರೀ ಪ್ರಮೋದ್ ಮುತಾಲಿಕ್ ಅವರೇ, ಬಿಜೆಪಿನವರು 5 ಗಂಟೆ ಇಕ್ಲಿಲ್ಲ ನಿಮ್ಗೆ ಪಾರ್ಟಿಯಲ್ಲಿ, ಆಚೆ ಕಳಿಸ್ಬಿಟ್ರು. ಬಜರಂಗಳ 5 ತಿಂಗಳು ಇಕ್ಲಿಲ್ಲ ನಿಮ್ಗೆ ಪಾರ್ಟಿಯಲ್ಲಿ, ಆಚೆ ಕಳಿಸ್ಬಿಡ್ತು. ಏನ್ ಮಾಡ್ತೀರಾ ಹಿಂದೂ ರಾಷ್ಟ್ರ? ಈ ದೇಶದ ಹಿಂದೂ ಸಮಾಜ, ಹಿಂದೂಗಳನ್ನ ಸೇರಿಸಿ ನಾವು ಮಾಡ್ತೀವಿ, ಬಿಜೆಪಿ ಅಲ್ಲ. ನಿಮಗೆ ಯಾವನೂ ಸೇರ್ಸಲ್ಲ. ಹತ್ರ ಬಜರಂಗಲ ಒತ್ತೋಡಿಸ್ತು, ಬಿಜೆಪಿ ಒತ್ತೋಡಿಸ್ತು, ಯಾರು ಸೇರ್ಸಲ್ಲ ನಿಮ್ಗೆ. ಅಬ್ದುಲ್ ರಜಾಕ್ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ರಾಜಶೇಖರನಾಥ ಸ್ವಾಮೀಜಿ ಅವರೇ,